ಅಶ್ವಿನಿ ಆಟ ಗಿಲ್ಲಿ ಮುಂದೆ ನಡೆಯಲ್ಲ. ಗಿಲ್ಲಿ ಮುಂದೆ ಯಾರ ಆಟನೂ ನಡೆಯಲ್ಲ. ಗಿಲ್ಲಿ ವ್ಯಕ್ತಿತ್ವ ಆಟ ಆಡ್ತಿದಾನೆ, ಆಡ್ಲಿ ಅಂತ. ಅಲ್ಲ, ಒಂದ್ ವೇಳೆ ಇದೇ ರೀತಿ ಮಾಡ್ತಾ ಹೋದ್ರೆ ಅಶ್ವಿನಿ ಗೌಡ ಅವ್ರನ್ನ ಯಾವ ರೀತಿ ಸೋಲಿಸಬಲ್ಲ ಅಂತ? ಸೋಲಿಸ್ತಾರೆ. ಈಗ ಅವ್ರು ಚಾಲೆಂಜ್ ಕೊಟ್ಟಿದ್ದಾರೆ, ಅಶ್ವಿನಿ ಗೌಡ ನಿಮ್ ಕಳ್ಸ್ಬಿಟ್ಟು ನಾನು ಹೋಗೋದು ಅಂತ. ಅದು ವಿರುದ್ಧ ಆಯ್ತದೆ. ಗಿಲ್ಲಿ ಅಶ್ವಿನಿ ಗೌಡ ಕಳ್ಸ್ಬಿಟ್ಟು ಗಿಲ್ಲಿ ಇರ್ತಾನೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮಗ, ನಿಮ್ ಹೆಸರು? ಅಣ್ಣ ಯಶವಂತ್ ಡಿಎನ್ ಅಂತ. ಯಾವ ಊರು? ದಡ್ಪುರ. ಇದೆ ಗಿಲ್ಲಿ ಅವ್ರ ಊರೇ? ಗಿಲ್ಲಿ ಅವ್ರ ಊರೇ. ನೋಡ್ತಾ ಇದ್ರೆ ಬಿಗ್ ಬಾಸ್ ನ? ಅವ್ರಿಗೋಸ್ಕರ ನೋಡ್ತಾ ಇರೋದು ನಾವು. ಅವ್ರಿಗೋಸ್ಕರ ನೋಡ್ತಿದ್ರೆ ಸಬಾಸ್ಕನೆ ಸ್ವಲ್ಪ ಮೇಲ್ ಕಿಡ್ಕೊ. ಮೆಚ್ದೆ. ಬಿಗ್ ಬಾಸ್ ನ ನೋಡ್ತಾ ಇರೋದು ನೀನು ಅವ್ರಿಗೋಸ್ಕರನೇ? ಸುದೀಪ್ ಅವ್ರಿಗೋಸ್ಕರ ಅಲ್ವಾ? ಸುದೀಪ್ ಸರ್ಗೋಸ್ಕರ ಅಲ್ಲ? ವೀಕೆಂಡ್ ಅಲ್ಲಿ ಸುದೀಪ್ಗೋಸ್ಕರ. ವೀಕೆಂಡ್ ಬಿಟ್ರೆ ಇನ್ನು ಗಿಲ್ಲಿಗೋಸ್ಕರನೇ. ಗಿಲ್ಲಿಗೋಸ್ಕರನೇ. ನೀವ್ ನೋಡಿದೀರಾ ಊರಲ್ಲಿ ಹತ್ರದಿಂದ? ಹತ್ರದಿಂದ ನಾವೆಲ್ಲ ಮಾತಾಡ್ಸಿದ್ವಿ. ಅವರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ. ಮಾತಾಡಿಸ್ತಾರೆ. ಈಗ ಈ ಬಿಗ್ ಬಾಸ್ ಸೆಲೆಕ್ಟ್ ಆಗಿದಾರಲ್ಲ, ನಿಮ್ ಊರವ್ರಿಗೆ ಎಷ್ಟು ಖುಷಿ ಆಗ್ತಿರ್ಬೋದು? ತುಂಬಾ ಖುಷಿ ಆಗ್ತದೆ. ನಮ್ಮೂರ್ ಹುಡ್ಗ ಅಂತ ನೋಡ್ತಾರೆ ಅವರು. ನಮ್ಮೂರ್ ಹುಡ್ಗ ಅಂತ. ನಿಮ್ಗೂ ಬಿಗ್ ಬಾಸ್ ಹೋಗ್ಬೇಕು ಅಂತ ಆಸೆ ಇದೆಯಾ? ಕರೆದ್ರೆ ನಾವು ಹೋಯ್ತಿವಿ, ಅದಕ್ಕೇನಿಲ್ಲ. ಕರೆದ್ರೆ ಹೋಗ್ಬೇಕು ಅಂದ್ರೆ ಏನಾರ ಟ್ಯಾಲೆಂಟ್ ಇರ್ಬೇಕು. ಗಿಲ್ಲಿ ನಾಟಕ ತರ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ಆಡಕ್ ಬರತ್ತಾ? ನಾಟಕ ಮಾಡಕ್ ಬರತ್ತಾ? ಡ್ಯಾನ್ಸ್ ಮಾಡಕ್ ಬರತ್ತಾ? ಬರುತ್ತೆ. ಯಾರು ಯಾಕೆ ಅವ್ರಿಗೂ ಅಲ್ಲಾಂದ್ರೆ ಅವ್ರ ಫ್ಯಾಮಿಲಿ ಜೊತೆಗೆ ಹೋಗ್ಬೋದಲ್ಲ ನಾವು. ಹೌದಾ? ಅವ್ರು ಮಾತಾಡ್ಸ್ಕೊಬರ್ಕು ಅಂದ್ರು ಕರೆದ್ರು ನಾವು ಹೋಯ್ತಿವಿ. ಇವಾಗ ಬಿಗ್ ಬಾಸ್ ಮನೇಲಿ ಅವ್ರಿಗೆ ಒಬ್ರು ಒಂಥರ ಸಿಕ್ಕಾಪಟ್ಟೆ ದ್ವೇಷಿಗಳು ಅಥವಾ ಎನಿಮಿ ಅಂತ ಹೇಳ್ಬಹುದು. ಯಾರು? ನಮ್ಮ ಇವರು ಗೌಡ, ಅಶ್ವಿನಿ ಗೌಡ ಅವರು. ನಿಮ್ಗೆ ನೋಡಿದಾಗ ಏನ್ ಅನಿಸ್ತಾ ಇದೆ? ಶತ್ರುಗಳ ಆಶೀರ್ವಾದ ಅಂತಾರಲ್ಲ, ಶತ್ರುಗಳಲ್ಲೇ ಬೆಳಿತಾರೆ ಅವರು. ಯಾವ ರೀತಿ? ಅವರು ಈಗ ಅಶ್ವಿನಿ ಗೌಡ ಅವರು ಏನೇ ಥಿಯೇಟರ್ ಮಾಡಿದ್ರು ಅವ್ರಿಗೆ ಅವ್ರು ಸೀರಿಯಸ್ ಆಗಿ ತಗೊಳಲ್ಲ. ಕಾಮಿಡಿ ಆಗಿ ತಕೊಂಡು ಅವ್ರಿಗೆ ಉರ್ಸ್ತಾರೆ. ಅದಂತೂ ಅದು ಟ್ರೋಲರ್ಸ್ಗೆ ಒಳ್ಳೆ ಕಂಟೆಂಟ್ ಐತೈತೆ. ಅವ್ರಿಗೆ ಚೆನ್ನಾಗ್ ಆಡ್ಲಿ ನಮ್ಮೂರ್ ಹುಡುಗ. ಅಲ್ಲ, ಈಗ ಅಶ್ವಿನಿ ಗೌಡ ಅವರು ಯಾರು ಚೆನ್ನಾಗಿ ಆಟ ಆಡ್ತಾ ಇದಾರೆ ನೀವು ನೋಡಿರ್ಬಹುದು. ರಕ್ಷಿತಾ ಅವಳು ಚೆನ್ನಾಗ್ ಕಂಟೆಂಟ್ ಕೊಡ್ತಾ ಇದ್ದಾಳೆ ಅನ್ಬಿಟ್ಟು ಅವಳಿಗೆ ಅನ್ನೋದಾಗಿರ್ಬೋದು, ಸ್ಟುಪಿಡ್ ಅನ್ನೋದಾಗಿರ್ಬೋದು, ಸಿಕ್ಕಾಬಿಟ್ಟೆ ಬಯೋದೆಲ್ಲ ಮಾಡಿದ್ಲು. ಗಿಲ್ಲಿಯವ್ರು ಅದೇ ರೀತಿ ಟಾರ್ಗೆಟ್ ಮಾಡ್ತಾ ಇದಾರೆ ಸೋಲ್ಸೋಕೆ. ನಿಮ್ಗೆ ಹೊರಗಡೆಯಿಂದ ನೋಡಿದಾಗ ಏನಾದ್ರು ಅವ್ರು ಸೋಲ್ಸ್ಬಿಟ್ಟು ಅವ್ರು ಗೆದ್ಕೊಂಡು ಹೋಗ್ಬಿಡ್ತಾರೆ ಅಶ್ವಿನಿ ಆಟ ಗಿಲ್ಲಿ ಮುಂದೆ ನಡೆಯಲ್ಲ. ಆದ್ರೂ ಈಗ ಎಲ್ಲೇ ಹೋದ್ರು ಅವ್ರದೇ ಅಬ್ಬರ ಇರುತ್ತಲ್ಲ. ಈಗ ಅವ್ರನ್ನ ಜೈಲ್ಗೆ ಹಾಕಿದಾರೆ, ಯಾರೋ ಅಶ್ವಿನಿ ಗೌಡ ಅವ್ರನ್ನ ಒಳಗಡೆ. ಅಲ್ಲೂ ಕೂಡ ಬಿಟ್ಟಿಲ್ಲ ಅವರು. ಗಿಲ್ಲಿ ಮುಂದೆ ಯಾರ ಆಟನೂ ನಡೆಯಲ್ಲ. ಗಿಲ್ಲಿ ವ್ಯಕ್ತಿತ್ವ ಆಟ ಆಡ್ತಿದಾನೆ, ಆಡ್ಲಿ ಅಂತ. ಅಲ್ಲ, ಒಂದ್ ವೇಳೆ ಇದೇ ರೀತಿ ಮಾಡ್ತಾ ಹೋದ್ರೆ ಅಶ್ವಿನಿ ಗೌಡ ಅವ್ರನ್ನ ಯಾವ ರೀತಿ ಸೋಲಿಸಬಲ್ಲ ಅಂತ? ಸೋಲಿಸ್ತಾರೆ. ಈಗ ಅವ್ರು ಚಾಲೆಂಜ್ ಕೊಟ್ಟಿದ್ದಾರೆ, ಅಶ್ವಿನಿ ಗೌಡ ನಿಮ್ ಕಳ್ಸ್ಬಿಟ್ಟು ನಾನು ಹೋಗೋದು ಅಂತ. ಅದು ವಿರುದ್ಧ ಆಯ್ತದೆ. ಗಿಲ್ಲಿ ಅಶ್ವಿನಿ ಗೌಡ ಕಳ್ಸ್ಬಿಟ್ಟು ಗಿಲ್ಲಿ ಇರ್ತಾನೆ. ಆಮೇಲೆ ರಾತ್ರಿ ಒಂದ್ ಸಾಂಗ್ ಕೂಡ ಆಡ್ತಾ ಇದ್ರು. ಯಾವ್ದೋ ಒಂದು ಸಾಂಗ್ ಆಡ್ತಾ ಇದ್ರು ಅವರಿಗೆ. ಸಿಕ್ಕಾಪಟ್ಟೆ ಮೆರಿತಾ ಇದೆಯಾ ಅನ್ನೋ ರೀತಿ ಒಂದು ಹಾಡನ್ನು ಕೂಡ ಆಡ್ತಾ ಇದ್ರು ಗಿಲ್ಲಿ ಅವರು. ಅದಿನ್ನು ನೋಡಿಲ್ಲ. ಒಟ್ನಲ್ಲಿ ಅವ್ರನ್ನ ಸೋಲಿಸ್ತಾರೆ ಅಂತ ಹೇಳ್ತೀರಿ. ಯಾಕೆಂದ್ರೆ ನೀವು ಹತ್ರದಿಂದ ನೋಡಿದಿರಿ ಅವರ ಆಟಿಟ್ಯೂಡ್ ಆಗಿರ್ಬೋದು. ಅವ್ರು ನೋಡಿರೋದ್ರಿಂದ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ ಜೊತೆ ಹೆಂಗಿದ್ರು ಅಲ್ಲೂ ಹಂಗೆ ಇದಾರೆ. ಅವ್ರೇನ್ ಬದಲಾಗಿಲ್ಲ. ಊರ್ಲು ಹೆಂಗೆ ಅವ್ರು ಅಲ್ಲೂ ಹಂಗೆ. ಓಕೆ. ಇನ್ನು ಬೇರೆಯವರೆಲ್ಲ ತುಂಬಾ ಜನ ಇದಾರೆ, ಎಲ್ಲರೂ ಆಟ ಆಡ್ತಾ ಇದಾರೆ. ಒಂದ್ ವೇಳೆ ಯಾರು ಗೆಲ್ಬಹುದು ಅಂತ ಅನಿಸ್ತಾ ಇದೆ ನಿಮ್ಗೆ? ನಮ್ಗೆ 2 ಆಪ್ಷನ್. ಒಂದು ಗಿಲ್ಲಿ ಗೆಲ್ಬೇಕು, ಇಲ್ಲಾಂದ್ರೆ ರಘುವಣ ಗೆಲ್ಬೇಕು. ಯಾಕೆ? ರಘುವಣ್ಣನು ವ್ಯಕ್ತಿತ್ವ ಆಟ ಆಡ್ತಿದಾರೆ. ಯಾರಿಗೂ ಬಕೆಟ್ ಹಿಡಿಯತ್ತಲ್ಲ. ಅವ್ರು ಆಡ್ತಿದಾರೆ, ಯಾರ ಮಾತು ಕೇಳ್ತಿಲ್ಲ. ಇನ್ನು ರಘು ಅಣ್ಣ ಮನೆ ಕ್ಯಾಪ್ಟನ್ ಆದ್ಮೇಲೆ ಅದಕ್ಕೆ ತುಂಬಾ ಖುಷಿ ಪಟ್ಟಿದ್ದು ಅಂದ್ರೆ ಗಿಲ್ಲಿ ಅವ್ರೆ. ಯಾಕಂತೀರಿ? ಏನು ಅದೆಲ್ಲ? ಅಂದ್ರೆ ಏನ್ ಖುಷಿ ಪಟ್ಟಿದ್ದು ಏನಕ್ಕೆ ಅಂತ? ಅಂದ್ರೆ ಅಲ್ಲ, ನಂತರ ಇನ್ನೊಬ್ರು ನನ್ ಸಪೋರ್ಟ್ ಆಗಿ ರಘುವರ್ ಬಂದ್ರು ಅಂತ ಅವ್ರಿಗೆ ಏನೋ ಖುಷಿ ಆಗೋಯ್ತಾ? ಇವ್ರನ್ನೆಲ್ಲ ಮಟ್ಟ ಹಾಕ್ಬೋದು ಅಂತ ಅಥವಾ ಏನಿಲ್ಲ? ಈಗ ರಘು ಅವ್ರಿಗೆ ಅವ್ರ ಸಪೋರ್ಟ್ ಆಗಿ ನಿಂತ್ಕೊಂಡ್ರು, ಗಿಲ್ಲಿ ಅವ್ರಿಗೆ ಇನ್ನೊಂದ್ ದಿನ ಅವ್ರ ಸಪೋರ್ಟ್ ಆಗಿ ನಿಂತ್ಕೊತಾರೆ. ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅವರು ಆಟದ ಇದ್ ಮಾಡ್ಬೋದು. ಈ ಮಗ ನೀನ್ ಮಾತಾಡುವಾಗ ಹೇಳ್ತಾ ಇದ್ದೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ. ವ್ಯಕ್ತಿಗತ ಆಟ ಅಂತ ಹೇಳ್ದೆ. ಬಿಗ್ ಬಾಸ್ ಹೋಗೋರೆಲ್ರು ಕೂಡ ವ್ಯಕ್ತಿಗತ ಆಟ ಆಡ್ಬೇಕು ಅಂತಲೇ. ಎಲ್ರು ಕೂಡ ಕೆಲವರು ಸ್ವಾರ್ಥವಾಗಿ ನಡ್ಕೋತಾರೆ. ಒಂದ್ ರೀತಿ ವಿಚಿತ್ರವಾಗಿ ಗೆಲ್ಬೇಕು ಅಂತ ಕೆಲವ್ರು ಮಾತಾಡೋದಿಲ್ಲ, ಭಾಗವಹಿಸೋದಿಲ್ಲ. ಇವ್ರು ಮಾತ್ರ ಗಿಲ್ಲಿ ನಟ ಅವ್ರು ಮಾತ್ರ ಸುಮ್ ನಾರ್ಮಲ್ ಆಗಿ ಇರ್ತಾರೆ. ಅದು ಎಷ್ಟು ಸರಿ ಬೇರೆಯವ್ರು ಎಲ್ಲ ನಡ್ಕೊಳ್ಳೋ ರೀತಿ? ಅವ್ರಿಗೆ ಇಚ್ಛೆಗೆ ಬಿಟ್ಟಿದ್ದದು. ಅವ್ರು ಬಿಗ್ ಬಾಸ್ ಅಲ್ಲಿ ಬಂದಿರೋರು ಜನ ಅವ್ರೇ ನಮ್ಗೆ ಗೆಲ್ಸ್ಬೇಕು, ನಾವ್ ಚೆನ್ನಾಗಿ ಆಟ ಆಡಿ ಮನೋರಂಜನೆ ಕೊಡ್ಬೇಕು ಅಂತ ಅವ್ರ ಮೈಂಡಲ್ಲಿ ಇರ್ಬೇಕು. ಅವ್ರ ಸ್ವಾರ್ಥಿ ಆಟ ಆಡಿದ್ರೆ ಅದು ಬಿಗ್ ಬಾಸ್ ಅಲ್ಲಿ. ಈಗ ರಕ್ಷಿತಾಗೆ ಬೈದ್ಬಿಟ್ಟಾಗ ಅದ್ರ ಪರವಾಗಿ ಹೋಗಿ ಗಿಲ್ಲಿ ನಿಂತ್ಕೊಂಡ. ಅದೇ ರೀತಿ ಊರಲ್ಲಿ ಯಾರಿಗಾರು ಏನೋ ಸಮಸ್ಯೆ ಆದಾಗ, ಹಂಗೇನಾರು ನಿಮ್ಗೆ ಏನಾರು ತೊಂದರೆ ಆದಾಗ ನಿಂತ್ಕತ್ತಿದ್ರ ಅವ್ರು? ನಿಂತ್ಕತ್ತಾರೆ. ಒಳ್ಳೆ ಮನಸ್ಥಿತಿ. ಒಳ್ಳೆ ಮನಸ್ಸು. ನಿಮ್ಗೂ ಅವ್ರಿಗೆ ಎಷ್ಟು ವರ್ಷ ಡಿಫ್ರೆನ್ಸ್? ಸುಮಾರು ವರ್ಷ. ಆದ್ರೂ ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ತಾರೆ. ಆಮೇಲೆ ಸಿಕ್ಕರು ಮಾತಾಡ್ತಾರೆ. ಮಲ್ಲಮ್ಮನ್ನ ನೋಡಿದ್ರೆ ಒಂದ್ ರೀತಿ ತಮಾಷೆಯಾಗಿ ಮಾತಾಡ್ಸ್ಕೊಂಡು, ವಯಸ್ಸು ದೊಡ್ಡವರಾದ್ರೂ ಕೂಡ ಅವ್ರನ್ನ ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ನೋಡ್ಕೊತಾನಲ್ಲ, ಏನ್ ಅನ್ಸುತ್ತೆ?
ಹಳ್ಳಿ ಅವ್ರು ಹಳ್ಳಿಯಿಂದ ಬಂದ್ರೆ ಇವ್ರು ಹಳ್ಳಿಯಿಂದ ಹೋಗಿರೋದು ಅವ್ರ ಇಬ್ರಿಗೂ ಕಾನ್ವರ್ಸೇಷನ್ ಐತೆ ಹಾ. ಮಾತಾಡ್ತಾರೆ ಏನಿಲ್ಲ. ಹಳ್ಳಿಯವ್ರ ಕಂಡ್ರೆ ಒಂದ್ ರೀತಿ ಪ್ರೀತಿ ಗಿಲ್ಲಿಗೆ. ಇಲ್ಲಿ ಜನಗಳ ಜೊತೆ ಹಂಗೆ ಬರೀತಾರಲ್ವಾ. ಗಿಲ್ಲಿ ನಟಂಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಜೈ ಗಿಲ್ಲಿ ನಟ. ಜೈ ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟಂಗೆ ಶೇರ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು? ಗಿಲ್ಲಿ ನಟ ಚೆನ್ನಾಗಿ ಆಡ್ತಾನೆ. ಯಾವ್ದ್ರಲ್ಲಿ? ಬಿಗ್ ಬಾಸ್ ಅಲ್ಲಿ. ನೀನು ನೋಡ್ತೀಯಾ? ನೀನ್ ಎಷ್ಟನೇ ಕ್ಲಾಸು? ಸೆಕೆಂಡ್ ಕ್ಲಾಸು. ಇದೇ ಊರಾ? ಗಿಲ್ಲಿ ನಟನ ನೋಡಿದೀರಾ ನೀವು? ಎಷ್ಟ್ ಸಾರಿ ನೋಡಿದ್ಯಾ? ನಿಮ್ಮೂರೇನಾ? ಚೆನ್ನಾಗ್ ಆಡ್ತಾ ಇದ್ದಾರಾ? ಯಾಕೆ ಅವರೇ ಗೆಲ್ಬೇಕು ಅನ್ಸುತ್ತೆ? ಅಲ್ಲ, ಈಗ ನೀನು ಟಿವಿಲಿ ನೋಡಿದ್ದೆ ಗಿಲ್ಲಿ ನಟನ ಇಲ್ಲ ಅವ್ರ ಮನೆಗೆ ಹೋಗಿ ನೋಡಿದ್ದೆ ಪುಟ? ನೀ ಇದೇ ಊರಲ್ವಾ? ನೀನ್ ಎಷ್ಟನೇ ಕ್ಲಾಸಿಗೆ ಹೇಳು? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ? ನಿನ್ನ ಹೆಸರು ಏನ್ ಹೇಳ್ದೆ? ಹಿತಶ್ರೀ. ಓ, ಒಳ್ಳೆ ಹೆಸರು. ಗಿಲ್ಲಿ ನಟ ನಿಮ್ಮೂರೇ ತಾನೆ? ನೀನ್ ನೋಡಿದ್ಯಾ? ಈಗ ಬಿಗ್ ಬಾಸ್ ಹೋಗಿದಾರೆ, ಆಟ ಆಡ್ತಿದಾರೆ, ಖುಷಿ ಆಗುತ್ತಾ ನಿನ್ಗೆ? ಮತ್ತೆ ಅವ್ರಿಗೆಲ್ಲ ಸೋಲ್ಸ್ಬೇಕು ಅಂತ ತುಂಬಾ ಜನ ಅಲ್ಲೆಲ್ಲ ಬೈತಾರೆ, ಟಾರ್ಚರ್ ಕೊಡ್ತಾರೆ. ನಿನ್ಗೆ ಎಷ್ಟು ಬೇಜಾರಾಗಲ್ತಾ? ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ಅನ್ಸುತ್ತೆ ನಿನ್ಗಾಗ? ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjane.